ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ವಾರ ನಾವು ನೋಡಿದಂಥ ದೇವರ ವಾಕ್ಯ ಪ್ರಾರ್ಥನೆಯ ಕುರಿತು. ಯಾವುದ್ರ ಕುರಿತು? ಪ್ರಾರ್ಥನೆಯ ಕುರಿತು. ಲೂಕನ ಬರೆದ ಸುವಾರ್ತೆಯಲ್ಲಿ 18ನೇ ಅಧ್ಯಾಯದಿಂದ ನೋಡಿದ್ವಿ. ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸುತ್ತಾನೆ ಎಂಬುದಾಗಿ, ಆ ಪ್ರಾರ್ಥನೆ ಮಾಡಬೇಕಾಗಿರುವಂಥ ನಂಬಿಕೆ, ಪ್ರಾರ್ಥನೆ ಮಾಡಬೇಕಾಗಿರುವಂಥ ಅನಂತಗಳ ಬಗ್ಗೆ ನಾವು ನೋಡಿದ್ವಿ. ಇವತ್ತಿಂದ ನಾವು ಯೋಹಾನನ ಬರೆದ ಸುವಾರ್ತೆಯಿಂದ ವಾಕ್ಯಗಳನ್ನು ಧ್ಯಾನ ಮಾಡೋಣ. ಇವತ್ತಿನ ಅಂಶ ದೇವರ ವಿಧಾನ ಯೇಸು ಕ್ರಿಸ್ತನು ಎಂಬುದಾಗಿ. ಏನಂತ? ಯೋಹಾನ 1:1-14 ನಾವು ಈಗಾಗಲೇ ವಚನಗಳನ್ನು ಓದ್ಕೊಂಡಿದ್ದೇವೆ. ದೇವರ ವಿಧಾನ ಯೇಸು ಕ್ರಿಸ್ತನು ಅಂದರೆ ಏನು? ಲೋಕವನ್ನ ರಕ್ಷಿಸುವಂಥದ್ದು, ಲೋಕದಲ್ಲಿ ಸುವಾರ್ತೆಯನ್ನ ಹರಡಿಸಿ ಜನರನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸಬೇಕು ಅಂತ ಹೇಳ್ಬಿಟ್ಟು ದೇವರು ಒಂದು ವಿಧಾನವನ್ನ ರೂಪಿಸಿದ್ರು. ಆ ವಿಧಾನ ಏನು ಅಂದ್ರೆ ಕೇವಲ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಈ ಲೋಕದಲ್ಲಿ ಅನೇಕ ದೇವರುಗಳಿದ್ದಾರೆ, ಅನೇಕ ಜಾತಿಗಳಿವೆ, ಅನೇಕ ಧರ್ಮಗಳಿವೆ, ಅನೇಕ ಆಚಾರಗಳು, ಪದ್ಧತಿಗಳು ಇವೆ. ದೇವರ ಬಳಿಗೆ ಹೋಗೋದಕ್ಕೋ, ದೇವರನ್ನ ಮೆಚ್ಚಿಸೋದಕ್ಕೋ, ಅಥವಾ ಸತ್ತ ಮೇಲೆ ಅವರು ಸ್ವರ್ಗಕ್ಕೆ ಹೋಗೋದಕ್ಕೋ ಬೇರೆ ಬೇರೆ ದಾರಿಗಳನ್ನು ಅವರು ಹಿಡಿತಿದ್ದಾರೆ. ಮನುಷ್ಯರು ಉಂಟುಕೊಂಡಿರುವಂತಹ ಧರ್ಮಗಳು, ಮನುಷ್ಯರು ಕಂಡುಕೊಂಡಂತಹ ಧರ್ಮಗಳು, ಅಥವಾ ಮನುಷ್ಯರು ಉಂಟು ಮಾಡಿರುವಂತಹ ಧರ್ಮಗಳು ದೇವರುಗಳವು. ದೇವರೇ ಸ್ವತಃ ಕೊಟ್ಟಂತ ದಾರಿ ಅಲ್ಲ. ದೇವರು ಮಾಡಿರೋ ದಾರಿಯನ್ನು ಹೋದ್ರೆ ಮಾತ್ರನೇ ನಾವು ಆತನ ಬಳಿಗೂ ಪರಲೋಕಕ್ಕೂ ಹೋಗಕ್ಕಾಗುತ್ತೆ ವಿನಃ ಮನುಷ್ಯರು ಸೃಷ್ಟಿ ಮಾಡಿರುವಂತಹ ಧರ್ಮಗಳ ಮೂಲಕ, ಮನುಷ್ಯರು ಹಾಕಿರುವಂತಹ ಮಾರ್ಗಗಳ ಮೂಲಕ ನಾವು ದೇವರನ್ನ ಸಂಧಿಸಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ದೇವರೇ ಮನುಷ್ಯರನ್ನ ರಕ್ಷಿಸೋದಕ್ಕಾಗಿ ಒಂದು ಮಾರ್ಗವನ್ನು ತೆರೆದಿದ್ದಾರೆ. ಅದು ಯೇಸು ಕ್ರಿಸ್ತ. ಅದಕ್ಕೆ ಯೇಸು ಕ್ರಿಸ್ತನ ಲೋಕದಲ್ಲಿ ಬಂದಾಗ ಯೋಹಾನ ಸುವಾರ್ತೆ 14:6 ಹೇಳೋದು, ನಾನೇ ಮಾರ್ಗ. ಏನಂತ ಕೇಳಿಸ್ಕೊತಿದ್ದೀರ? ಏನಂತ? ನಾನೇ ಮಾರ್ಗ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ನನ್ನ ಮೂಲಕವಾಗಿ ಹೊರತು ಯಾರು ತಂದೆ ಬಳಿಗೆ ಬರಲ್ಲ. ತಂದೆಯಿಂದ ಬಂದಿರೋದು ನಾನೇ. ಯಾರಾದ್ರೂ ತಂದೆ ಬಳಿಗೆ ಹೋಗ್ಬೇಕಂದ್ರೆ ನನ್ನ ಮೂಲಕ ಹೋಗ್ಬೇಕು ಅಂತ. ಯಾರಾದ್ರೂ ಪ್ರಾರ್ಥನೆ ಮಾಡೋರು ಮಾಡಬೇಕು ಅಂತ ಹೇಳಿದ್ರೆ ಇಡೋರು, ಯಾರಾದ್ರೂ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಹೆಸರಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ. ನನ್ನ ಹೆಸರಲ್ಲಿ ದೇವರಲ್ಲಿ ತಂದೆ ಹತ್ರ ಬಂದು ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಉತ್ತರ ಸಿಗುತ್ತೆ. ಸೊ ಪರಲೋಕದ ಆಶೀರ್ವಾದಗಳನ್ನ, ಬಿಡುಗಡೆಗಳನ್ನ, ರಕ್ಷಣೆಯನ್ನ ನಾವು ಹೊಂದ್ಕೋಬೇಕು ಅಂದ್ರೆ ದೇವರು ಕೊಟ್ಟಂತ ಒಂದೇ ಒಂದು ಮಾರ್ಗ, ಅದು ಯೇಸು ಕ್ರಿಸ್ತನು. ಅದಕ್ಕೆ ಈಗ ನಾವು ಆಗಲೇ ಓದ್ಕೊಂಡ ಹಾಗೆ ಆದಿಕಾಂಡ 1:1 ನಾವು ನೋಡ್ತೇವೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು ಅಂತ. ಯೇಸು ಕ್ರಿಸ್ತನು ಆದಿಯಿಂದಲೂ ಇದ್ದಾರೆ ಮತ್ತು ಆತನು ವಾಕ್ಯವಾಗಿದ್ದಾರೆ, ಆತನು ದೇವರಾಗಿದ್ದಾರೆ ಎಂಬುದಾಗಿ. ಮತ್ತೆ 14ನೇ ವಚನದಲ್ಲಿ ನಾವು ಓದ್ಕೊಂಡ್ವಿ, ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಎಂಬುದಾಗಿ. ದೇವರು ಕೊಟ್ಟಂತಹ ಆ ಒಂದು ಉಡುಗೊರೆ ನಮಗೆ, ದೇವರು ನಮಗೆ ಕೊಟ್ಟಂತಹ ದೊಡ್ಡ ಗಿಫ್ಟ್ ಏನಂದ್ರೆ ಯೇಸು ಕ್ರಿಸ್ತ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಹಾಗಾಗಿ ಈ ರಕ್ಷಣೆ ಬಗ್ಗೆ ಮೊದಲು ನಾವು ನೋಡುವಾಗ ಪರಿಚಯದ 3 ವಿಷಯಗಳನ್ನು ನೋಡೋಣ. ರಕ್ಷಣೆ ಅನ್ನೋದು ದೇವರ ಕೃಪೆ ಎಂಬುದಾಗಿ ನಾವು ನೋಡ್ತೇವೆ. ಯಾರ ಕೃಪೆ? ದೇವರ ಕೃಪೆ. ಹೇಗೆ ಅದು ದೇವರ ಕೃಪೆ ಅಂದ್ರೆ, ಈಗ ಮೊದಲನೇದಾಗಿ ನಾವು ನೋಡ್ತೇವೆ, ಯಾರಿಗೆ ರಕ್ಷಣೆ ಆಗುತ್ತೆ? ಯಾರಿಗೆ ರಕ್ಷಣೆ ಆಗುತ್ತೆ? ಯೋಹಾನ 1:12 ಇರೋದೇನು? ಯಾರ್ಯಾವತ್ತು ನನಗೆ ಹೆಸರು ಅಂತ
ಅಂದ್ರೆ ಆತನ ಹೆಸರು ನಂಬಿಕೆ ಇಟ್ಟರು ಅವ್ರಿಗೆ ರಕ್ಷಣೆ ಆಯ್ತು, ಅವರು ದೇವರ ಮಕ್ಕಳಾಗುವ ಅಧಿಕಾರ ಪಡ್ಕೊಂಡು ಅಂತ ಹೇಳಿ. ರಕ್ಷಣೆ ತುಂಬಾ ಮುಖ್ಯ ಈ ಲೋಕದಲ್ಲಿ. ಆಸ್ತಿ ಅಂತಸ್ತು, ನನಗೂ 10 ಎಕರೆ ಇದೆ, 20 ಎಕರೆ ಇದೆ, 50 ಎಕರೆ ಜಾಗ ಇದೆ, 10 ಮನೆಗಳಿದೆ, ದೊಡ್ಡ ಉದ್ಯೋಗ ಇದೆ, ಒಂದು ಅರ್ಧ ಕೆಜಿ ಚಿನ್ನ, 1 ಕೆಜಿ ಚಿನ್ನ ಇದೆ, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ನನ್ನ ಬ್ಯಾಂಕಲ್ಲಿ ದುಡ್ಡಿದೆ, ಅದೆಲ್ಲ ಮುಖ್ಯ. ಅದ್ಯಾವುದು ನಮ್ಮ ಜೊತೆ ಬರಲ್ಲ, ಅದ್ಯಾವುದು ನಮ್ಮನ್ನ ರಕ್ಷಣೆ ಮಾಡೋಕ್ಕಾಗಲ್ಲ, ಅದ್ಯಾವುದು ನಮ್ಮನ್ನ ಬದುಕ್ಸಕ್ಕಾಗಲ್ಲ. ಮನುಷ್ಯನಿಗೆ ಬೇಕಿರೋದು 3 ಹೊತ್ತು ಊಟ ಅಷ್ಟೇ ಅಲ್ವಾ? ಜಾಸ್ತಿ ಇದ್ರೆ ಜಾಸ್ತಿ ತಿಂದ್ರೆ ಏನು ನೀವು? ನಮ್ಮ ಮನೇಲಿ ಜಾಸ್ತಿ ಇದೆ ಊಟ ಜಾಸ್ತಿ ತಿನ್ನೋಕ್ಕಾಗಲ್ಲ, ಇಲ್ಲ. ಮನುಷ್ಯರಿಗೆ ತೃಪ್ತಿ ಆಗೋದು ಕೇವಲ ಊಟದಿಂದ ಮಾತ್ರನೇ, ಬೇರೆ ಯಾವುದರಿಂದಲೂ ಆಗಲ್ಲ. ಯಾಕಂದ್ರೆ ಊಟನ ಮಾತ್ರ ನಾವು ಸಾಕಂತೀವಿ, ಬೇರೆ ಯಾವುದನ್ನು ಸಾಕು ಅಂತ ಹೇಳಲ್ಲ. ಹೇಳ್ತೀವ? ಬಟ್ಟೆ ಸಾಕಂತೀವ, ಹಣ ಸಾಕಂತೀವ, ಆಸ್ತಿ ಸಾಕಂತೀವ, ಅದನ್ಯಾವುದನ್ನು ನಾವು ಸಾಕಂತ ಹೇಳಲ್ಲ. ಊಟ ಮಾತ್ರ. ಯಾಕಂದ್ರೆ ಅದೆಷ್ಟು ಬೇಕು ಅಷ್ಟು ಮಾತ್ರ ನಾವು ತಿನ್ನಕ್ಕಾಗಲ್ಲ. ಅದಕ್ಕೆ ಈ ಲೋಕದಲ್ಲಿ ನಾವೇನೇ ಸಂಪಾದನೆ ಮಾಡೋದು, ವಾಕ್ಯ ಹೇಳುತ್ತೆ, ಲೋಕವೆಲ್ಲ ನಾವು ಸಂಪಾದನೆ ಮಾಡಿಕೊಂಡು ನಮ್ಮ ಆತ್ಮವನ್ನ ನಷ್ಟ ಮಾಡಿಕೊಂಡ್ರೆ ಪ್ರಯೋಜನ ಏನು ಅಂತ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ರು ಈ ದೇವರ ಕೃಪೆ ಏನು? ಯೇಸುವಿನ ಹೆಸರು ಅಲ್ಲ. ಯೇಸು ಹೆಸರಲ್ಲಿ ಯಾರ್ಯಾರು ಅದನ್ನು ಅಂಗೀಕರಿಸ್ಕೊಳ್ತಾರೋ ಅವ್ರಿಗೆ ಆ ರಕ್ಷಣೆ ಸಿಗುತ್ತೆ ಅಂತ. ಅದಕ್ಕೆ ನಂಬಿಕೆ ತುಂಬಾ ಮುಖ್ಯ. ಯೇಸುವನ್ನ ನಂಬೋದು ತುಂಬಾ ಮುಖ್ಯ. ಎಷ್ಟೋ ಜನ ಯೇಸುವನ್ನ ನಂಬ್ತಾ ಇಲ್ಲ, ಎಷ್ಟೋ ಜನ ದೇವರನ್ನ ವಿರೋಧ ಮಾಡ್ತಾ ಇದ್ದಾರೆ, ಯೇಸುವನ್ನ ನಂಬಿರೋರನ್ನ ವಿರೋಧ ಮಾಡ್ತಾ ಇದ್ದಾರೆ, ದೇವರ ಮಕ್ಕಳನ್ನ ವಿರೋಧ ಮಾಡ್ತಾ ಇದ್ದಾರೆ. ಆದ್ರೆ ನಾನು ನೀನು ನಂಬಿದ್ದೀವಿ ಅಂದ್ರೆ ಇದು ದೇವರ ಕೃಪೆ. ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡುವಾಗ ಇದರಲ್ಲಿ ಈ ನಂಬಿಕೆ ಸಹ ದೇವರ ಕೃಪೆ ಎಂಬುದಾಗಿ. ನಂಬಿಕೆ ಅದು ದೇವರ ಒಂದು ವರ ಎಂಬುದಾಗಿ ನಾವು. ಅದಕ್ಕೆ ಆಗಲೇ ನಾನು ಹೇಳಿದೆ, ನಂಬಿಕೆ ಅನ್ನೋದು ನಮ್ಮಿಂದ ಬರೋದಲ್ಲ, ಅದು ಕೂಡ ದೇವರಿಂದ ಬರೋದೆ. ಇವತ್ತು ನಾವು ಯೇಸುವೇ ರಕ್ಷಕನು, ಯೇಸುವೇ ನನ್ನ ದೇವರು, ನನ್ನ ಯಜಮಾನನು ಅಂತ ನಾವು ನಂಬ್ತಾ ಇದೀವಿ ಅಂದ್ರೆ ಇದೇನೋ ನಾವು ತುಂಬಾ ಬುದ್ಧಿವಂತರು, ತಿಳುವಳಿಕೆ ಇರುವವರು, ಎಲ್ಲರಿಗಿಂತ ತುಂಬಾ ಜ್ಞಾನ ಇದೆ ನಮಗೆ, ಅದಕ್ಕೆ ಯಾರು ನಿಜವಾದ ದೇವರು ಅಂತ ನಾವು ಕಂಡುಕೊಂಡಿದ್ದೀವಿ ಅಂತ ಹೊಗಳ್ಕೊಳ್ಳೋದಕ್ಕೆ ನಮ್ಮ ಹತ್ರ ಏನಿಲ್ಲ. ಯೇಸುವನ್ನ ನಮ್ಮ ನಂಬಿಕೆ ದೇವರು ನಮಗೆ ಕೊಟ್ಟಂತ ವರ. ಅರ್ಥ ಆಗಿದೆ ಹೇಳಿರೋದು. ಯೇಸುವಿನ ನಂಬೋದಕ್ಕೂ ಕೂಡ ದೇವರೇ ಆ ನಂಬಿಕೆ ನಮಗೆ ವರವಾಗಿ ಕೊಟ್ಟಿದ್ದಾರೆ ಅಂತ. ಇನ್ನು ಮೂರನೇದಾಗಿ ನಾವು ನೋಡೋದಾದ್ರೆ ಪವಿತ್ರಾತ್ಮದಿಂದ ನಾವು ಯೇಸುವನ್ನ ನಂಬೋದಕ್ಕೆ ಆಗೋದಿಲ್ಲ ಅಂತ. ಪವಿತ್ರಾತ್ಮನಿಂದಲೇ ನಂಬಲು ಸಾಧ್ಯ ಎಂಬುದಾಗಿ ನಾವು 1 ಕೊರಿಂಥದಲ್ಲಿ 12ನೇ ವಚನ ನೋಡುವಾಗ ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಪರಿಶುದ್ಧಾತ್ಮನಿಂದ ಅಲ್ಲದೆ ಯಾರು ಕೂಡ ಯೇಸುವನ್ನ ಕರ್ತನು ಎಂಬುದಾಗಿ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಇದೆ. ಏನಂತ ಇದೆ? ನಾನು ನೀವು ಯೇಸುವನ್ನ ನಂಬಿಕೊಂಡು ಯೇಸುವೆ ನನ್ನ ಕರ್ತನು, ಯೇಸುವೆ ನನ್ನ ದೇವರು, ಯೇಸುವೆ ನನ್ನ ಕ್ರಿಸ್ತನು ಅಂತ ಅರಿಕೆ ಮಾಡ್ತಾ ಇದೀವಿ ಅಂದ್ರೆ ಅದು ಪವಿತ್ರಾತ್ಮದಿಂದಲೇ. ಪರಿಶುದ್ಧಾತ್ಮನು ನಮ್ಮಲ್ಲಿ ಇರುವಾಗ ಮಾತ್ರನೇ ಯೇಸುವೆ ನಿಜವಾದ ದೇವರು ಅಂತ ನಂಬೋದಕ್ಕೆ ಸಾಧ್ಯ. ಯಾರಲ್ಲಿ ಪರಿಶುದ್ಧಾತ್ಮನು ಇರೋದಿಲ್ವೋ, ಯಾರಲ್ಲಿ ಪರಿಶುದ್ಧಾತ್ಮನು ಕಾರ್ಯ ಮಾಡೋದಿಲ್ವೋ ಅವರು ಯೇಸುವನ್ನ ನಂಬೋದಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತಿದೆಯಾ? ಮುಖ್ಯ ಸಂದೇಶದಲ್ಲಿ ನಾವು ನೋಡುವಾಗ ಈ ದೇವರ ವಿಧಾನ ಯೇಸು ಕ್ರಿಸ್ತನೆಂಬುದಾಗಿ ನೋಡಬಹುದಲ್ವಾ? ಯೋಹಾನ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 1 ಮತ್ತು 14ನೇ ವಚನಗಳಲ್ಲಿ ನೋಡುವಾಗ ಆದಿಯಲ್ಲಿ ದೇವರು ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಿತ್ತು, ಆ ವಾಕ್ಯವು ದೇವರಾಗಿತ್ತು ಅಂತ. 14ರಲ್ಲಿ ನಾವು ನೋಡಿದ್ದು ಆ ವಾಕ್ಯವೇ ಮಾತ್ರ ನರಾವತಾರ ಎತ್ತಿ ಈ ಲೋಕಕ್ಕೆ ಇಳಿದು ಬಂದೆಂಬುದಾಗಿ ನೋಡ್ತೇವೆ. ಸೊ ಇಲ್ಲಿ ನಾವು ನೋಡ್ಬೇಕಾಗಿರೋದು ಒಬ್ಬ ವ್ಯಕ್ತಿ ಎಷ್ಟೇ ಪ್ರಸಿದ್ಧನಾಗಿದ್ದರು ಅಂತ. ಒಬ್ಬ
ಒಬ್ಬ ವ್ಯಕ್ತಿ ಎಷ್ಟೇ ಪ್ರಸಿದ್ಧನಾಗಿದ್ರು, ಎಷ್ಟೇ ದೊಡ್ಡವನಾಗಿದ್ರು ಕೂಡ ಅವನು 3 ಪಾಪಗಳಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ದೇವರು ರೋಮಪುರ 5:8 ಹೇಳೋ ಪ್ರಕಾರ ನಾವಿನ್ನೂ ಪಾಪಿಗಳಾಗಿರ್ಬೇಕಾದ್ರೆ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನ ನಮಗೋಸ್ಕರ ಕಳಿಸಿಕೊಟ್ಟದ್ರಲ್ಲಿ ಆತನ ಪ್ರೀತಿಯನ್ನು ನಮಗೆ ತೋರಿಸಿದ್ದಾರೆ. ಯಾವಾಗ ಕಳಿಸಿರೋದು? ನಾವು ಪಾಪಿಗಳಾಗಿರ್ಬೇಕು ಹೇಳ್ಬೇಕು. ನಾನು ಕೇಳಿದಾಗ ಯಾವಾಗ ನಾವಿನ್ನೂ ಪಾಪಿಗಳಾಗಿರ್ಬೇಕಾದ್ರೆ ದೇವರು ನಮ್ಮ ಮೇಲೆ ಎಷ್ಟೋ ಪ್ರೀತಿಯಲ್ಲಿದ್ದು ತನ್ನ ಮಗನನ್ನ ಕಳಿಸಿಕೊಟ್ಟಿರುವುದಾಗಿ ನಾವು ನೋಡ್ತೇವೆ. ಆತನೇ ಮಹಾಯಾಜಕನಾಗಿ ಲೋಕದಲ್ಲಿ ಬಂದದ್ದು, ಸತ್ಯ ಯಾಜಕನಾಗಿ ಈ ಲೋಕದಲ್ಲಿ ಬಂದದ್ದು. ಮನುಷ್ಯರು ಎಷ್ಟೇ ಪ್ರಸಿದ್ಧನಾಗಿದ್ರು ಕೂಡ ಅವನು ದೇವರನ್ನ ನಂಬೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ 3 ರೀತಿಯಾದ ಪಾಪಗಳು ನಮಗೆ ಗೊತ್ತು. ಮೊದಲನೇದು ಮೂಲ ಪಾಪ, ವಚನ ಆದಿಕಾಂಡ 1:1-5 ನೋಡಬಹುದು. ಎರಡನೇದು ಪೂರ್ವಿಕರ ಪಾಪ, ವಿಮೋಚನಕಾಂಡ 24 ಮತ್ತು 5ನೇ ವಚನದಲ್ಲಿ ನಾವು ನೋಡ್ತೇವೆ. ಮತ್ತೆ 3ನೇದಾಗಿ ವಾಸ್ತವ ಪಾಪಗಳು ಎಂಬುದಾಗಿ ನಾವು ನೋಡ್ತೇವೆ. ಇದನ್ನ ನಾವು ಕೀರ್ತನೆ 51:1-4 ನೋಡ್ಬೋದು. ಈ ಮೂಲ ಪಾಪ ಅಂದ್ರೆ ಆದಾಮ ಮಾಡಿದ ಪಾಪ ನಮ್ಮೆಲ್ಲರ ಮೇಲೆ ಬಂತು. ಅದಕ್ಕೆ ಪ್ರತಿಯೊಬ್ಬರು ಕೂಡ ಪಾಪಿನೇ. ರೋಮಪುರ 3:23 ಹೇಳುವ ಹಾಗೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳಿ. ದೇವರ ಮಹಿಮೆಯನ್ನು ನಾವು ಕಳ್ಕೊಂಡಿರ್ಬೇಕಾದ್ರೆ ನಾವೆಷ್ಟೇ ಪ್ರಸಿದ್ಧ ವ್ಯಕ್ತಿ, ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು, ನಮ್ಮ ಹತ್ರ ಏನೇ ಈ ಲೋಕದಲ್ಲಿದ್ರು ಕೂಡ ಯಾವುದರಿಂದಲೂ ಕೂಡ ನಾವು ಈ ಮೂಲ ಪಾಪದಿಂದ ಮತ್ತೆ ನಮ್ಮ ಪೂರ್ವಿಕರ ಪಾಪದಿಂದ, ನಾನು ನೀವು ಮಾಡುವಂತ ಪಾಪಗಳಿಂದ ಕ್ಷಮಾಪಣೆ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಯೇಸು ಕ್ರಿಸ್ತನ ಲೋಕದಲ್ಲಿ ಬಂದು, ದೇವರು ಕಳಿಸಲ್ಪಟ್ಟಂತ ಯೇಸು ಕ್ರಿಸ್ತನ ಲೋಕದಲ್ಲಿ ಬಂದು ಸತ್ಯ ಅರಸನಾಗಿ ನಮ್ಮೆಲ್ಲ ಸತ್ಯ ಯಾಜಕನಾಗಿ ನಮ್ಮ ಪಾಪಗಳನ್ನ ಕ್ಷಮಿಸಿದ್ದಾರೆ. ಯೇಸು ಕ್ರಿಸ್ತನ ಲೋಕದಲ್ಲಿ ಬಂದಿದ್ದು ನಮ್ಮಲ್ಲಿರುವಂತಹ ಈ 3 ರೀತಿಯಾದಂತಹ ಪಾಪಗಳನ್ನ ಕ್ಷಮಿಸೋದಕ್ಕೆ. ಈ ರೀತಿ ಎಂಬುದಾಗಿ ಯೇಸುವನ್ನು ನಂಬಿದ್ರೆ ಈ ಒಂದು ಪಾಪ ಕ್ಷಮಾಪಣೆ ಆಗುತ್ತೆ ಎಂಬುದಾಗಿ ನೋಡ್ತೀವಿ. ಎರಡನೇದಾಗಿ ನಾವು ನೋಡುವಾಗ 3 ರಾಜ್ಯಗಳ ಬಗ್ಗೆ ನೋಡ್ಬೋದು. 3 ರಾಜ್ಯಗಳು ಎಂಬುದಾಗಿ. ಆ ರಾಜ್ಯಗಳಿಗೆ ದಾರಿ ತುಂಬಾ ಮುಖ್ಯ. ಯೋಹಾನ 14:6 ಇದರಲ್ಲಿ ನಾವು ನೋಡುವಾಗ ಸತ್ಯ ಪ್ರವಾದಿ ಬಂದರೆ ಈ 3 ರಾಜ್ಯಗಳು ಏನಿದೆ, ಇದು ಮೊದಲನೇ ರಾಜ್ಯ ನಾವು ನೋಡುವಾಗ ಭೂಲೋಕ ರಾಜ್ಯ ಎಂಬುದಾಗಿ. ಇದು ಆದಿಕಾಂಡ 1ನೇ ಅಧ್ಯಾಯ 27-28 ನೋಡಬಹುದು. ದೇವರು ಎಲ್ಲವನ್ನ ಸೃಷ್ಟಿ ಮಾಡಿ ಮನುಷ್ಯರಿಗೆ ಕೊಟ್ಟದ್ದು, ಲೋಕದ ಜನರಿಗೆ ಅದನ್ನೆಲ್ಲ ಕೊಟ್ಟದ್ದು ಎಂಬುದಾಗಿ ನಾವು ನೋಡ್ತೇವೆ. ಕೊಟ್ಟು 6 ದಿನಗಳಲ್ಲಿ ಎಲ್ಲವನ್ನ ಸೃಷ್ಟಿ ಮಾಡಿ ಅದರ ಕೊನೆಗೆ ಮನುಷ್ಯನಿಗೆ ಕೊಟ್ಟು, ಇದು ನಿನಗೋಸ್ಕರ, ನೀನು ಇದನ್ನ ಸ್ವಾಧೀನ ಮಾಡಿಕೊಂಡು ದೊರೆತನ ಮಾಡೋದು, ಅದಕ್ಕೆ ಈ ಭೂಲೋಕ ರಾಜ್ಯ ನಮ್ಮದು ಎಂಬುದಾಗಿ ನೋಡ್ತೇವೆ. ಅಲ್ಲೂಯ. 2ನೇ ರಾಜ್ಯ ಇದೆ. 2ನೇ ರಾಜ್ಯ ಬಂದು ಯಾವ ರಾಜ್ಯ? ಸೈತಾನನ ರಾಜ್ಯ. ಕೇಳಿಸ್ಕೊಂಡಿಲ್ಲ? ಯಾವುದು? ಸೈತಾನನ ರಾಜ್ಯ. ಎಫೆಸ 2ನೇ ವಚನದಲ್ಲಿ ನೋಡುವಾಗ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ, ಎಲ್ಲಿ ವಾಯುಮಂಡಲದಲ್ಲಿ ಅಧಿಕಾರ, ಈ ಭೂಲೋಕ ಮನುಷ್ಯರಿಗೋಸ್ಕರ ದೇವರು ಕೊಟ್ರೆ ಈ ಮಧ್ಯಾಕಾಶ ಏನಿದೆ ವಾಯುಮಂಡಲ, ಅದು ಸೈತಾನನ ರಾಜ್ಯ ಎಂಬುದಾಗಿ ನಾವು ನೋಡ್ತೇವೆ. ಆ ಸೈತಾನನು ಏನ್ ಮಾಡ್ತಾ ಇದ್ದಾನೆ? ಆ ಸೈತಾನ ಏನ್ ಮಾಡ್ತಾ ಇದ್ದಾನೆ? ಈ ಲೋಕದಲ್ಲಿ
ಅವನ ರಾಜ್ಯವನ್ನು ಸ್ಥಾಪನೆ ಮಾಡಿದ್ದಾನೆ. ಈ ಲೋಕದಲ್ಲಿರುವಂತಹ ಜನರ ಮೇಲೆ ಆಳ್ವಿಕೆ ಮಾಡ್ತಾ ಇದ್ದಾನೆ. ಈ ಲೋಕದಲ್ಲಿರುವಂತಹ ಜನರನ್ನ ಪಾಪಗಳಲ್ಲಿ ಶಾಪಗಳಲ್ಲಿ ನಡೆಸ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ದೇವರು ಸೃಷ್ಟಿ ಮಾಡಿ ಮನುಷ್ಯನ ಕೊಟ್ಟಿದ್ದು, ಆದ್ರೆ ಸೈತಾನನು ಆದಮವರನ್ನ ಯಾಮಾರಿಸಿ ಲೋಕದ ಪ್ರಜೆಗಳನ್ನೆಲ್ಲ ದಾರಿ ತಪ್ಪಿಸಿ ಅವನ ಕಡೆಗೆ ತಿರುಗಿಸ್ಕೊಂಡು ಅವನ ಗುಲಾಮರಾಗಿ ಮಾಡಿಕೊಂಡ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೋಸ್ಕರನೇ ಮಧ್ಯಾಕಾಶ, ಈ ವಾಯುಮಂಡಲ ಸೈತಾನನ ರಾಜ್ಯವಾಗಿದ್ರು ಕೂಡ ಈ ಭೂಲೋಕದಲ್ಲಿರುವಂತ ಎಲ್ಲಾ ಜನರು ಕೆಟ್ಟು ಹೋಗಿದ್ದಾರೆ. ಸೈತಾನನಿಗೆ ವಿಧೇಯರಾದ್ರೆ ವಿನ ದೇವರಿಗಲ್ಲ, ಸೈತಾನನ ನಂಬಿದರೆ ವಿನ ದೇವರನ್ನಲ್ಲ. ಅದಕ್ಕೋಸ್ಕರ ಅವರೆಲ್ಲರೂ ಕೂಡ ಸೈತಾನನ ರಾಜ್ಯದವರಾಗಿದ್ದಾರೆ. ಈಗ ಭೂಲೋಕದಲ್ಲಿರುವ ಜನರೆಲ್ಲರೂ ಕೂಡ ಸೈತಾನನ ರಾಜ್ಯದಿಂದ ಹೊರಗಡೆ ಬರಬೇಕು, ದೇವರ ರಾಜ್ಯಕ್ಕೆ ಅವರು ಸೇರಬೇಕು ಅನ್ನೋದು ದೇವರ ಚಿತ್ತ, ದೇವರ ರಾಜ್ಯ ಎಂಬುದಾಗಿ ಅಪೊಸ್ತಲ ಕೃತ್ಯಗಳಲ್ಲಿ 1:3 ಯೇಸು ಸ್ವಾಮಿ 40 ದಿನಗಳು ದೇವರ ರಾಜ್ಯದ ಬಗ್ಗೆ ಹೇಳ್ತಾರೆ. ಮತ್ತು ಆ ಸುವಾರ್ತೆಗಳಲ್ಲಿ ಅನೇಕ ಕಡೆ ಹೋಗುವ ಎಲ್ಲ ಕಡೆ ದೇವರ ರಾಜ್ಯ ಸಮೀಪವಾಗಿದೆ, ಪರಲೋಕ ರಾಜ್ಯ ಸಮೀಪವಾಗಿದೆ ಅಂತ ಹೇಳಿ ಹೇಳ್ತಾರೆ. ಸೊ ಆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ತಗೊಂಡ್ಪಡಬೇಕು. ಆ ದೇವರ ರಾಜ್ಯದಲ್ಲಿ ನಾವು ಪ್ರಜೆಗಳಾಗಿರ್ಬೇಕು. ನಮ್ಮ ಹೆಸರು ದೇವರ ರಾಜ್ಯದಲ್ಲಿ ಬರೆಯಲ್ಪಡಬೇಕು. ನಾವು ಈ ಲೋಕದಲ್ಲಿರುವಾಗಲೇ, ಈಗ ನಾನು ಹೇಳಿದ್ದು ಸೈತಾನನ ರಾಜ್ಯ ಎಲ್ಲಿದೆ? ಮಧ್ಯಾಕಾಶದಲ್ಲಿದೆ. ಎಲ್ಲಿದೆ? ಮಧ್ಯಾಕಾಶದಲ್ಲಿ, ವಾಯುಮಂಡಲದಲ್ಲಿ ಇದೆ ಅಂತ ವಾಕ್ಯ ಹೇಳುತ್ತೆ. ನಾವಿರೋದು ಭೂಲೋಕದಲ್ಲಿ. ನಾವು ಸೈತಾನ ನಂಬ್ತಿರೋದ್ರಿಂದ, ಸೈತಾನ ಹೇಳುವಂತೆ ಕೇಳ್ತಿರೋದ್ರಿಂದ ಸೈತಾನ ನಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಿದ್ದಾನೆ. ಸೈತಾನ ರಾಜ್ಯಕ್ಕೆ ಸೇರಿದವರಾಗಿದ್ದೇವೆ. ನಾವು ಸತ್ತ ಮೇಲೆ ಸೈತಾನನ ಸಂಪೂರ್ಣ ರಾಜ್ಯವಾಗಿರುವಂತ, ಅವನು ಸಂಪೂರ್ಣವಾಗಿ ಶಾಶ್ವತವಾಗಿರುವಂತಹ ನರಕಕ್ಕೆ ನಾವು ಹೋಗ್ತೀವಿ. ಒಂದು ವೇಳೆ ಈ ಭೂಲೋಕದಲ್ಲಿ ನಾವು ಇದ್ದುಕೊಂಡು ಯೇಸುವನ್ನ ನಂಬಿದ್ರೆ ದೇವರ ರಾಜ್ಯದಲ್ಲಿ ಸೇರ್ತೇವೆ. ಸತ್ತ ಮೇಲೆ ಅಲ್ಲ, ಸಾಯ ಮುಂಚೆನೆ ನಾವು ದೇವರ ರಾಜ್ಯದ ಪ್ರಜೆಗಳಾಗಿ ಲೋಕದಲ್ಲಿ ಜೀವಿಸ್ತಾ ಸತ್ತ ಮೇಲೆ ನಾವು ನಿಜವಾದ ಶಾಶ್ವತವಾದ ಪರಲೋಕಕ್ಕೆ ಹೋಗ್ತೇವೆ. ಆಮೇಲೆ ದೇವರ ಅರ್ಥ ಆಗ್ತದೆ. ಎಷ್ಟು ರಾಜ್ಯಗಳು? 3 ರಾಜ್ಯ. ಒಂದು ಭೂಲೋಕ ರಾಜ್ಯ, ಎರಡನೇದು ಸೈತಾನ ರಾಜ್ಯ, ಮೂರನೇದು ದೇವರ ರಾಜ್ಯ. ಯಾವ ರಾಜ್ಯಕ್ಕಾಗಿ ನಾವು ಕಷ್ಟಪಡ್ಬೇಕಾಗಿರೋದು? ದೇವರ ರಾಜ್ಯಕ್ಕಾಗಿ. ಈ ಭೂಲೋಕ ಇದು ಶಾಶ್ವತ ಅಲ್ಲ. ದೇವರು ಈ ಲೋಕವನ್ನೆಲ್ಲ ನಾಶ ಮಾಡ್ತಾರೆ ಒಂದು ದಿನ. ಯಾಕಂದ್ರೆ ಪಾಪನೇ ತುಂಬಿದೆ. ನೋಹನ ಕಾಲದಲ್ಲಿ ಹೇಗೆ ದೇವರು ಜಲಪ್ರಳಯದಿಂದ ಎಲ್ಲವನ್ನ ನಾಶ ಮಾಡಿದ್ರು, ಹಾಗೆ ನಮ್ಮದವ್ರನ್ನ ಮಾತ್ರ ರಕ್ಷಣೆ ಮಾಡಿದ್ದು ದೇವರು. ನೋಹನ ಕುಟುಂಬವನ್ನ, ನಮ್ಮದೇ ಇರುವಂತವ್ರನ್ನ ಎಲ್ಲರನ್ನ ನಾಶ ಮಾಡು, ಪ್ರಾಣಿ ಪಕ್ಷಿ ಪ್ರತಿಯೊಂದನ್ನು ನಾಶ ಮಾಡು. ಕೊನೆಯ ದಿನದಲ್ಲೂ ಅದೇ ನಡೆಯುತ್ತೆ. ಈ ಭೂಲೋಕ ಎಲ್ಲ ನಾಶವಾಗುತ್ತೆ. ಸರಿದೆ? ಈ ಒಂದು ಭೂಲೋಕದಲ್ಲಿ ಒಂದು ದಿನ ಅಂತ್ಯ ಬರುತ್ತೆ. ಯೇಸು ಕ್ರಿಸ್ತನ ಬಂದು ಸಭೆನ ಎತ್ಕೊಂಡು ಹೋದ್ಮೇಲೆ ಭೂಲೋಕ ರಾಜ್ಯ ನಾಶವಾಗುತ್ತೆ, ಸೈತಾನ ರಾಜ್ಯ ನಾಶವಾಗುತ್ತೆ. ಶಾಶ್ವತವಾಗಿ ಉಳಿಯೋದು ಯಾವ ರಾಜ್ಯ? ದೇವರ ರಾಜ್ಯ. ಅದಕ್ಕಾಗಿಯೇ ನಮ್ಮ ಆತ್ಮ ಶಾಶ್ವತವಾಗಿರುತ್ತೆ, ದೇವರು ಶಾಶ್ವತವಾಗಿರ್ತಾರೆ, ದೇವರ ರಾಜ್ಯ ಶಾಶ್ವತವಾಗಿರುತ್ತೆ. ಅದಕ್ಕೆ ಯೇಸು ಕ್ರಿಸ್ತನು ಸತ್ಯ ಪ್ರವಾದಿಯಾಗಿ ಈ ಲೋಕದಲ್ಲಿ ಬಂದು ಏನ್ ಮಾಡ್ತಿದ್ದಾರೆ? ನಾನೇ ಮಾರ್ಗ ಇರುತ್ತೆ. ಯೋಹಾನ ಸುವಾರ್ತೆ 14:6 ಹೇಳುವಾಗಿ, ನಾನು ಮಾರ್ಗ. ಈ ಒಂದು ಸೈತಾನನ ರಾಜ್ಯವನ್ನು ತಪ್ಪಿಸ್ಕೊಂಡು ದೇವರ ರಾಜ್ಯಕ್ಕೆ ನಾವು ಸೇರೋದಕ್ಕೆ ಯೇಸುವೇ ಮಾರ್ಗವಾಗಿದ್ದಾರೆ. ನಿಮ್ಗೆ ಅರ್ಥ ಆಗ್ತಿದೆಯಾ? ಏದೇನ್ ತೋಟದಲ್ಲಿ ಆದಮ ಅವರು ಪಾಪ ಮಾಡ್ತಾರೆ. ಪಾಪ ಮಾಡಿದ್ಮೇಲೆ ಈ ಆದಮನನ್ನ ಅವರನ್ನ ದೇವರು ಏನ್ ಮಾಡ್ತಾರೆ? ಏದೇನ್ ತೋಟದಿಂದ ಹೊರಗಡೆ ಹಾಕ್ಬಿಡ್ತಾರೆ. ಹೌದಲ್ಲ? ಏದೇನ್ ತೋಟದಿಂದ ಹೊರಗಡೆ ಹಾಕ್ಬಿಟ್ಟು ಒಂದೇ ಬಾಗಿಲಿರುತ್ತೆ ಏದೇನ್ ತೋಟಕ್ಕೆ. ಆ ಬಾಗಿಲನ್ನ, ಗೇಟನ್ನ ಕಾಯೋದಕ್ಕೆ ದೇವರು ಕೆರೋಬಿಯರನ್ನ ನಿಲ್ಲಿಸ್ತಾರೆ ಎಂಬುದಾಗಿ. ಅವರು ಬೆಂಕಿಯ ಉರಿಯುತ್ತಿರುವಂತಹ ಕತ್ತಿಗಳನ್ನು ಹಿಡ್ಕೊಂಡು ಅವರು ಕಾವಲಿರ್ತಾರೆ ಎಂಬುದಾಗಿ. ಯಾಕಂದ್ರೆ ಮತ್ತೆ ಅವರು ಪಾಪದಿಂದ ಒಳಗಡೆ ಪ್ರವೇಶಿಸಬಾರ್ದು, ಅವಿಧೇಯತೆಯಿಂದ ಅವ್ರು ಮತ್ತೆ ಒಳಗಡೆ ಬರಬಾರದು. ಒಳಗಡೆ ಆ ಏನೇ ತೋಟ ಅನ್ನೋದು ದೇವರ ರಾಜ್ಯಕ್ಕೆ ಸಂಬಂಧಪಟ್ಟದ್ದು. ದೇವರ ರಾಜ್ಯ, ದೇವರಿರುವಂತಹ, ದೇವರ ಸನ್ನಿಧಿ ಇರುವಂತಹ ಸ್ಥಳ. ಅದಕ್ಕೆ ಈ ಪಾಪಿಗಳು ಮತ್ತೆ ಒಳಗಡೆ ಬರಬಾರ್ದು ಅಂತ ಹೇಳ್ಬಿಟ್ಟು ಅದನ್ನ ಇಟ್ಟಿದ್ದು. ಬೇರೆ ಎಲ್ಲೂ ದಾರಿ ಇಲ್ಲ, ಬೇರೆ ದಾರಿ ಬರೋದಕ್ಕೆ. ಈಗ ಯಾವುದೇ ಒಂದು ತೋಟ ಆಗಲಿ ಮನೆಗಾಗಲಿ ಒಂದೇ ದಾರಿ ಇರುತ್ತೆ. ಆ ದಾರಿ ಮೂಲಕನೇ ಒಳಗೆ ಹೋಗ್ಬೇಕು. ಇನ್ನೆಲ್ಲ ಕಡೆ ಕ್ಲೋಸ್ ಮಾಡಿಬಿಟ್ಟಿತ್ತು. ಹಾಗೇನೆ ಪರಲೋಕ ರಾಜ್ಯಕ್ಕೆ ಒಂದೇ ಒಂದು ದಾರಿ, ಅದು ಯೇಸು ಕ್ರಿಸ್ತ.
ಆಮೇಲೆ ನಾನೇ ಮಾರ್ಗ, ನನ್ನ ಮೂಲಕವಾಗಿ ಹೊರತು ಯಾರು ದೇವರ ರಾಜ್ಯಕ್ಕೆ ದೇವರ ಬಳಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಯೇಸು ಸ್ವಾಮಿ ಹೇಳಿದರು. ದೇವರ ವಿಧಾನ ಇದು, ದೇವರೇ ಹೇಳಿರುವಂಥದ್ದು. ಶಿಷ್ಯರೆಲ್ಲರೂ ಕೂಡ ಯೇಸು ಸ್ವಾಮಿಯ ಜೊತೆಯಲ್ಲಿ ಒಂದು ಬೆಟ್ಟಕ್ಕೆ ಹೋಗಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಿರೋದನ್ನ ನೋಡ್ತಾರೆ. ಯೇಸು ಸ್ವಾಮಿ ರೂಪಾಂತರವಾಗುತ್ತದೆ, ಪ್ರಕಾಶಮಾನವಾಗಿ ತುಂಬಾ ಬೆಳಕು ಪ್ರಕಾಶಿಸ್ತಾ ಇರುತ್ತೆ ಯೇಸು ಸ್ವಾಮಿಯ ಮೂಲಕ. ಮತ್ತೆ ಎಲಿಯನನ್ನ ಮೋಶೆಯನ್ನ ನೋಡ್ತಾರೆ. ಇಲ್ಲೇ 3 ಪ್ರಾಣಶಾಲೆಗಳ ಕಟ್ಟು ನಾನು 3 ವರ್ಷ ಅಂತ ಹೇಳುವಾಗಲೂ ಕೂಡ ದೇವರ ಸ್ವರ ಕೇಳ್ತಾರೆ. ಅವರು ಆಕಾಶದಿಂದ ಒಂದು ಸ್ವರ ಬರುತ್ತೆ, ಈತನ ಪ್ರಿಯನಾದ ನನ್ನ ಮಗನ, ಈತನ ಮಾತನ್ನ ನೀವು ಕೇಳಿದ್ದೀರಲ್ಲ. ಅಲ್ಲೂಯ, ಯಾರ ಮಾತನ್ನ ಕೇಳಿ? ನನ್ನ ಮಾತು ಕೇಳಿ ಅಂತ ದೇವರು ಹೇಳಿದ್ರ? ಯೇಸುವಿನ ಮಾತು ಕೇಳಕ್ಕೆ ಅಂತ ಹೇಳಿದ್ರ? ಇವನ ಮಾತನ್ನ ಕೇಳಿ ಅಂತ ಹೇಳಿದ್ರು. ಹಾಗೇನೆ ಯೇಸು ಸ್ವಾಮಿ ದೀಕ್ಷಾಸನ ಮಾಡಿಸ್ಕೊಳ್ಳುವಾಗಲೂ ಕೂಡ ದೇವರ ಆತ್ಮ ಬಂದು ಪಾರಿವಾಳ ರೂಪದಲ್ಲಿ ಯೇಸುವಿನ ಮೇಲೆ ಕೂತ್ಕೊಳ್ಳೋದು, ಆಕಾಶ ತೆಗೆದುಕೊಂಡು ಒಂದು ಸ್ವರ ಕೇಳಿಸುತ್ತೆ, ಇವನು ಪ್ರಿಯನಾದ ನನ್ನ ಮಗನು, ಇವನನ್ನ ನಾನು ಮೆಚ್ಚಿದ್ದೇನೆ. ಅಲ್ಲೂಯ, ಅಂದ್ರೆ ದೇವರೇ ಕಳಿಸಿರೋದು ಯೇಸು ಸ್ವಾಮಿನ. ಯೋಹಾನ ಸುವಾರ್ತೆ 3:16 ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಅಂತ. ಇದು ದೇವರ ವಿಧಾನ. ಈ ಲೋಕದಲ್ಲಿ ಬೇರೆ ಯಾವ ದಾರಿನಲ್ಲ. ಇಸ್ರಾಯೇಲರು ಕೂಡ ಯೇಸುವಿನ ಇಸ್ರಾಯೇಲರು ಕೂಡ ಯೆಹೋವ ದೇವರ ಮೂಲಕ ಪರಲೋಕ ಹೋಗೋದಕ್ಕೆ ಸಾಧ್ಯ ಇಲ್ಲ. ಈಗ ಅದು ಯೇಸು ಬರಕ್ ಮುಂಚೆ, ಯೇಸು ಈ ಲೋಕದಲ್ಲಿ ಹುಟ್ಟೋದಕ್ಕೆ ಮುಂಚೆ ಅವರ ಧರ್ಮಶಾಸ್ತ್ರದ ಪ್ರಕಾರನೋ, ಯೆಹೋವನಲ್ಲಿ ನಂಬಿಕೆ ಇಡೋದ್ರ ಪ್ರಕಾರನೋ, ಯೇಸು ಮೆಸ್ಸಿಯನಲ್ಲಿ ನಂಬಿಕೆ ಇಡೋದ್ರ ಪ್ರಕಾರ ಅವರು ರಕ್ಷಣೆ ಹೊಂದಬಹುದಾಗಿತ್ತು. ಆದರೆ ಈಗ ಇಸ್ರಾಯೇಲರು ಕೂಡ ಯೇಸುವನ್ನು ನಂಬಿದರೆ ಮಾತ್ರ ರಕ್ಷಣೆ. ಯೇಸುವನ್ನು ನಂಬಿಲ್ಲ ಅಂದ್ರೆ ಅವ್ರಿಗೆ ರಕ್ಷಣೆ ಇಲ್ಲ. ಅರ್ಥ ಆಗ್ತಿದೆಯಾ? ಮತ್ತೆ ಕೊನೆಯದಾಗಿ 3ನೇದಾಗಿ ನಾವು ನೋಡುವಾಗ ಇಲ್ಲಿ ನಾವು ಸೈತಾನನ 12 ತಂತ್ರಗಳ ಬದಲಾಗಿ ನೋಡ್ತಾರೆ. ಎಷ್ಟು? ಸೈತಾನನ 12 ತಂತ್ರಗಳಿದೆ. ಆದ್ರೆ ಆ ಸೈತಾನನ ಎಲ್ಲ ಕಾರ್ಯಗಳನ್ನ ನಾಶ ಮಾಡಿರೋದು ಯಾರು? ಯೇಸು ಕ್ರಿಸ್ತನೆಂಬುದಾಗಿ. ಅದಕ್ಕೋಸ್ಕರ ಆತನು ಸತ್ಯ ಅರಸನಾಗಿ ಇದ್ದಾನೆ. ಸೈತಾನನ ಎಲ್ಲ ಕುತಂತ್ರಗಳನ್ನ, ಅವನೆಲ್ಲ ಸಮಸ್ಯೆಗಳನ್ನ ನಾಶ ಮಾಡಿರೋದು ಯಾರು ಅಂದ್ರೆ ಯೇಸು ಕ್ರಿಸ್ತನ. ಅದಕ್ಕೆ ಯೋಹಾನ ಸುವಾರ್ತೆ 1 ಯೋಹಾನ 3:8 ಹೇಳುತ್ತೆ, ಈ ಸೈತಾನನ ಕಾರ್ಯಗಳನ್ನ ಲಯ ಮಾಡೋದಕ್ಕಾಗಿನೇ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಪ್ರತ್ಯಕ್ಷರಾದನೆಂಬುದು. ಆಮೇಲೆ ಈ ಸೈತಾನನ ಕಾರ್ಯಗಳನ್ನ ಲಯ ಮಾಡೋದಕ್ಕಾಗಿ ಯೇಸು ಬಂದಿರೋದು. ಆತನು ಸತ್ಯ ಅರಸನಾಗಿ ಬಂದು ಅವನ ಎಲ್ಲ ಕಾರ್ಯಗಳನ್ನ, ಅವನ ಬಲವನ್ನ ಹೊಂದಿದ್ದಾರೆ. ಬೇರೆ ಯಾರು ಕೂಡ ಈ ಲೋಕದಲ್ಲಿ, ಬೇರೆ ಯಾವ ದೇವರು ಕೂಡ ಸೈತಾನ ಬಗ್ಗೆ ಮಾತಾಡಲ್ಲ. ಬೇರೆ ಯಾವ ದೇವರುಗಳ ಬಗ್ಗೆ ನೀವು ಕೂಡ ನಿಮ್ಮ ಯೇಸುಸ್ವಾಮಿ ನಮ್ಮ ಮುಂಚೆ ಪುರಾಣಗಳು, ಹರಿಕಥೆಗಳು, ಅದು ಇದು ಅಂತ ಕೇಳ್ತಿದ್ರಿ. ಒಳ್ಳೆಯವರು ಕೆಟ್ಟವ್ರ ಬಗ್ಗೆ ಮಾತ್ರ ಅವರು ಪುರಾಣ ಹೇಳ್ತಾ ಇರ್ತಾರೆ, ಕಥೆಗಳು ಹೇಳ್ತಾ ಇರ್ತಾರೆ. ಸೈತಾನನ ಬಗ್ಗೆ ಯಾರು ಹೇಳ್ತಾರೆ? ಆ ಸೈತಾನನ ಯಾರು ಜಯಿಸಿದ್ರು ಅಂತ ಹೇಳ್ತಾರೆ? ಅವನ ಕಾರ್ಯಗಳ ಬಗ್ಗೆ ಯಾರು ಕರೆಕ್ಟಾಗಿ ಹೇಳ್ತಾರೆ? ಇಲ್ಲ. ಸತ್ಯವೇದದಲ್ಲಿ ಮಾತ್ರನೇ ಸೈತಾನನ ಬಗ್ಗೆ, ಅವನ ಎಲ್ಲಿಂದ ಬಂದ, ಏನ್ ಮಾಡ್ತಿದ್ದಾನೆ, ಎಲ್ಲಿವರೆಗೂ ಇರ್ತಾನೆ, ಹೇಗೆ ಅವನ ಅಂತ್ಯ ಆಗ್ತಾನೆ, ಪ್ರತಿಯೊಂದು ಕೂಡ ಸ್ಪಷ್ಟವಾಗಿ ಸತ್ಯವೇದದಲ್ಲಿ ಮಾತ್ರ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡಬೇಕು. ಸೊ ಇವಾಗ 12 ತಂತ್ರಗಳು ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ನೋಡುವಾಗ 3 ಬಲೆಗಳು ಆದಿಕಾಂಡದಲ್ಲಿರುವಂಥದ್ದು 3ನೇ ಅಧ್ಯಾಯ, 6ನೇ ಅಧ್ಯಾಯ, 11ನೇ ಅಧ್ಯಾಯದಲ್ಲಿರುವಂಥದ್ದನ್ನು ನೋಡ್ತೇವೆ. 2ನೇದಾಗಿ ನಾವು ನೋಡುವಾಗ 3 ಉರುಳುಗಳು, ಇವು ಕೂಡ ಅಪೊಸ್ತಲರ ಕೃತ್ಯಗಳಲ್ಲಿ 13ನೇ ಅಧ್ಯಾಯ, 14ನೇ ಅಧ್ಯಾಯ, 19ನೇ ಅಧ್ಯಾಯದಲ್ಲಿರುವಂತಹ ವಿಷಯಗಳೆಲ್ಲದಾಗಿ ನೋಡ್ತೇವೆ. 3ನೇದಾಗಿ ಅವಿಶ್ವಾಸಿಯ 6 ಸ್ತುತಿಗಳೆಂಬುದಾಗಿ ನೋಡ್ತೇವೆ. ಯೋಹಾನ 8ನೇ ಅಧ್ಯಾಯದಲ್ಲಿ 44ರಲ್ಲಿ ನಾವು ನೋಡಿದ್ರೆ, ಈ ಅವಿಶ್ವಾಸಿ ಸೈತಾನನ ಮಗುವಾಗಿರ್ತಾನೆ. ಹಾಗಾಗಿ ಅವನು ವಿಗ್ರಹಗಳನ್ನು ಮಾಡುವನಾಗಿ, ಮಾನಸಿಕ ಸಮಸ್ಯೆಗಳಲ್ಲಿ, ಶಾರೀರಿಕ ಸಮಸ್ಯೆಗಳಲ್ಲಿ ಇರ್ತಾನೆ, ಸಾಯ್ತಾನೆ, ಸತ್ತು ನರಕಕ್ಕೆ ಹೋಗ್ತಾನೆ.
ಮತ್ತು ಅವನ ಸತ್ತೋದ್ಮೇಲೆ ಕೂಡ ಶಾಶ್ವತವಾಗಿ ಅವನ ಮಕ್ಕಳು ಮೊಮ್ಮಕ್ಕಳ ಮೇಲೆ 3-4 ತಲೆಮಾರುಗಳು ಅವನ ಶಾಪಗಳು ಬರುತ್ತೆ ಎಂಬುದಾಗಿ ಆರ್ಥಿಕ ಸ್ವಾಸ್ಥ್ಯದ ಬಗ್ಗೆ ನಾವು ನೋಡ್ತೇವೆ. ಸೊ ಈ ಎಲ್ಲ ಸಮಸ್ಯೆಗಳಲ್ಲಿ ಜನರನ್ನ ಬಂಧಿಸ್ತಿದ್ದಂತಹ ಸೈತಾನನ ಕಾರ್ಯಗಳನ್ನ ಲಯ ಮಾಡೋದಕ್ಕಾಗಿದೆ ದೇವರು ಯೇಸು ಕ್ರಿಸ್ತನನ್ನ ಸರಿದೇ ಸೌಂಡ್ ಮಾಡಬೇಡಂದ್ರೆ ಮತ್ತೆ ಮತ್ತೆ ಬಾಯಲ್ಲಿ ವಾಕ್ಯಗಳು ಇಲ್ಲಿ 12 ಸಮಸ್ಯೆಗಳು, ಎಲ್ಲಾ ಸಮಸ್ಯೆಗಳನ್ನ ನಾಶ ಮಾಡಬೇಕು ಅಂದ್ರೆ ಯೇಸು ಕ್ರಿಸ್ತನೇ ಬರಬೇಕಾಗಿ ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನದಲ್ಲಿ ಹೇಳುವ ಹಾಗೆ ಸ್ತ್ರೀ ಸಂತಾನವಾಗಿ ಯೇಸು ಕ್ರಿಸ್ತನಲ್ಲಿ ಲೋಕದಲ್ಲಿ ಬಂದು ಸೈತಾನನ ತಲೆಯನ್ನು ಜಯಿಸ್ತಾನೆ. ಆಮೇಲೆ ಸೈತಾನನ ತಲೆಯನ್ನು ಜಯಿಸ್ತಾನೆ ಎಂಬುದಾಗಿ ಹಾಗೆಯೇ ಒಂದು ಯಾವ 3:8 ಹೇಳಿದ ಹಾಗೆ ಯೇಸು ಕ್ರಿಸ್ತನ ಪ್ರತ್ಯಕ್ಷವಾಗಿದ್ದೇ ಸೈತಾನನ ಕಾರ್ಯಗಳನ್ನು ಲಯ ಮಾಡಿದೆ. ನಾವು ಸೈತಾನ ಜಯಿಸಕ್ಕಾಗಲ್ಲ. ಅದಕ್ಕೆ ದೇವರು ಯೇಸುವನ್ನ ಕಳಿಸಿ ಸ್ತ್ರೀ ಸಂತಾನವಾಗಿ ಹೇಳಿದ್ರಲ್ಲ, ಸೈತಾನನಿಗೆ ಆಗಲೇ ಹೇಳ್ದ ದೇವರು ಏನೇ ತೋಟದಲ್ಲೇ ನಿನ್ನ ಸಂತತಿಗೂ ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈಗ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವಾಗೆ ಮಾಡುವೆನು. ಈ ಸ್ತ್ರೀ ಸಂತಾನ ತಲೆಯನ್ನು ಜಜ್ಜುತ್ತೆ ಎಂಬುದು ಆ ಜಜ್ಜುವುದೇ ಸಿಲುವೆ ಮೂಲಕ, ಸಿಲುವೆ ಮರಣದ ಮೂಲಕ ಸೈತಾನನ ದೇವರು ಜಜ್ಜಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ಇವಾಗ ಹೆಸರು ಎತ್ತಿದ್ರೇನೆ ಸೈತಾನ ಭಯ. ಏಸು ಇರೋ ಕಡೆ ಅವನು ಇರಲ್ಲ, ದೇವರ ಮಕ್ಕಳು ಇರೋ ಕಡೆ ಅವನು ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರ ಕೆಲಸಗಳನ್ನೆಲ್ಲ ದೇವರು ಲಯ ಮಾಡಿದ. ಹೇಳ್ತಿರೋದು ಪಾಪದಿಂದ ಬಿಡಿಸಲು ಮತ್ತು ನರಕದ ಹಿಂದೆಯಿಂದ ಬಿಡಿಸಲು, ಸೈತಾನದಿಂದ ಬಿಡಿಸಲು ಯೇಸು ಕ್ರಿಸ್ತನೊಂದೇ ದಾರಿ ಎಂಬುದಾಗಿ ಇದೇ ಸುವಾರ್ತೆ. ಆಮೇಲೆ ಇದನ್ನು ನಾವು ನಂಬಬೇಕು, ರಕ್ಷಣೆ ನಂಬಬೇಕು ಅಂತ ಹೇಳ್ಬಿಟ್ಟು ನಾವು ನೋಡ್ತಿರೋದು ಇದು ಸುವಾರ್ತೆ. ಅದಕ್ಕೆ ನಮ್ಮ ಜೀವನ ಸುವಾರ್ತೆಯಾಗಿ ಮಾಡಿಕೊಳ್ಬೇಕು, ಸುವಾರ್ತೆಯ ಸ್ವಭಾವವಾಗಿ ಮಾಡಿಕೊಳ್ಬೇಕು ಅಂತ ಹೇಳಿ ಮುಕ್ತಾಯದಲ್ಲಿ ನೋಡುವಾಗ ಯಾವ ಸ್ವಭಾವ ಇರಬೇಕು ನಮ್ಮಲ್ಲಿ? ಸುವಾರ್ತೆಯ ಸ್ವಭಾವ ಹೇಳಿ ಅಲ್ಲ, ಸುವಾರ್ತೆಯ ಸ್ವಭಾವವುಳ್ಳವರಾಗಿ ನಾವು ಜೀವಿಸಬೇಕು ಎಂಬುದಾಗಿ. ಏನು ಸುವಾರ್ತೆಯ ಸ್ವಭಾವ ಅಂದ್ರೆ ಏನು? ನಾವು ಸುವಾರ್ತೆಯೊಂದಿಗೆ ರಕ್ಷಣೆ ಹೊಂದಿದ್ದೀವಿ, ಹಾಗೇನೆ ಬೇರೆಯವರು ಕೂಡ ನಾವು ಸುವಾರ್ತೆ ಸಾಲುವರಾಗಿರ್ಬೇಕು. ಸ್ವಭಾವ ಆಗಬೇಕು ನಮಗೆ. ಈ ಯೇಸುವಿನ ಈ ಸುವಾರ್ತೆ ನಮ್ಮ ಸ್ವಭಾವ ಆಗಬೇಕು. ಏನಕ್ಕೆ ಸ್ವಭಾವ ಅಂತಿದ್ದೀನಿ ಅಂದ್ರೆ, ಈಗ ಸುಳ್ಳು ಹೇಳೋ ಸ್ವಭಾವ ಇದ್ರೆ ಅವ್ರು ಯಾವಾಗಲೂ ಸುಳ್ಳು ಹೇಳ್ತಿರ್ತಾರೆ ಅಲ್ವಾ? ಅವ್ರಿಗೆ ಯಾವ್ದು ಹುಚ್ಚಿರುತ್ತೋ ಅದು, ಸಿನಿಮಾ ಹುಚ್ಚಿರುತ್ತೆ ಅನ್ಕೊಳ್ಳಿ, ಅವ್ರ ಸ್ವಭಾವ ಸಿನಿಮಾ ನೋಡೋದು ಅನ್ಕೊಳ್ಳಿ ಜಾಸ್ತಿ. ಅವ್ರೆಲ್ಲ ಕೂತ್ರು ಬರೀ ಸಿನಿಮಾ ಸ್ಟೋರಿನ ಹೇಳ್ತಿರ್ತಾರೆ, ಆ ಹೀರೋ ಹಿಂಗೆ ಈ ಹೀರೋ ಹಿಂಗೆ ಅಂತ. ಕೆಲವರಿಗೆ ವ್ಯಾಪಾರದ ಹುಚ್ಚಿರುತ್ತೆ ಅನ್ಕೊಳ್ಳಿ, ವ್ಯಾಪಾರದ ಬಗ್ಗೆನೇ ಮಾತಾಡ್ತಿರ್ತಾರೆ, ಇಂಥ ವ್ಯಾಪಾರ ಮಾಡಿದ್ರೆ ಚೆನ್ನಾಗಿರುತ್ತೆ, ಅದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಈ ತರ ಒಬ್ಬೊಬ್ರು ಒಂದು ಹುಡುಕುವ ಸ್ವಭಾವ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಬರೀ ಅದ್ರ ಬಗ್ಗೆನೇ ಇರುತ್ತೆ. ಯಾರ ಜೊತೆ ಹೋಗೋಣ, ಎಲ್ಲಿ ಕುಡಿಯೋಣ, ದುಡ್ಡೆಲ್ಲಿಂದ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ವಾ, ಹೊಸ ಹೊಸ ಬ್ರಾಂಡ್ಗಳನ್ನ ಕುಡಿಯುವಂತ, ಹೊಸ ಹೊಸ ಪ್ರಯತ್ನ ಮಾಡುವಂತ ಯಾವಾಗಲೂ ಅದೇ ಇರುತ್ತೆ. ನಾನು ಹೇಳ್ತಿರೋದು ನಮ್ಮ ಸ್ವಭಾವ ಏನಾಗಿರುತ್ತೋ ಅದರಂತೆಯೇ ನಾವು ಯೋಚನೆ ಮಾಡ್ತೀವಿ, ಅದರಂತೆಯೇ ನಾವು ಕಾರ್ಯಗಳನ್ನ ಮಾಡ್ತೀವಿ. ಅದಕ್ಕೆ ನಾವೆಲ್ಲರೂ ಸುವಾರ್ತೆ ಸ್ವಭಾವ ಉಳ್ಳವರಾಗಿರುವಾಗ ಕ್ರಿಸ್ತನ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಈ ಸುವಾರ್ತೆ ಇನ್ನೊಬ್ಬರಿಗೆ ಹೇಳೋದಕ್ಕಾಗಿಯೇ ನಾವು ಜೀವಿಸ್ತೀವಿ. ಯಾರ ಜೊತೆ ನಾವು ಮಾತಾಡೋದು ಕೂಡ ಈ ಸುವಾರ್ತೆನ ನಾವು ಹಂಚ್ಕೊಳ್ತೀವಿ. ಹಾಗಾದ್ರೆ ಈ ಸುವಾರ್ತೆ ಸ್ವಭಾವ ನಮ್ಮಲ್ಲಿದ್ರೆ ಮೊದಲನೇದಾಗಿ ನಾವೇನ ಮಾಡ್ತೀವಿ ಅಂದ್ರೆ ಸಮಸ್ಯೆಗಳ ಮಧ್ಯದಲ್ಲೂ ಕೂಡ ದೇವರನ್ನ ಆರಾಧಿಸ್ತೇವೆ. ಸಮಸ್ಯೆಗಳ ಮಧ್ಯೆ ಸಹ ದೇವರನ್ನು ಸ್ತುತಿಸ್ತೇವೆ ಎಂಬುದಾಗಿ ನಾವು ನೋಡ್ತೇವೆ. ಎಫೆಸ 1:3 ಪೌಲನಿಗೆ ಎಷ್ಟೇ ಸಮಸ್ಯೆಗಳಿದ್ರು ಅವನು ದೇವರನ್ನ ಸ್ತುತಿಸ್ತಾ ಇದ್ದ ಎಂಬುದಾಗಿ. ಎರಡನೇದಾಗಿ ಕಷ್ಟಗಳ ಮಧ್ಯದಲ್ಲಿ ಸಹ ಏನ್ ಮಾಡ್ತೀವಿ, ದೇವರನ್ನ ವರ್ಣಿಸ್ತೇವೆ ಎಂಬುದಾಗಿ. ಏನೇ ಕಷ್ಟವಿದ್ರೂ ನಾವು ದೇವರನ್ನ
ಹೊಂದಿಸ್ತೀವಿ ಅಂತ ಹೇಳ್ಬಿಟ್ಟು ಅದೇ ಎಫೆಸಿ 1:15-16 ನೋಡ್ತೇವೆ. ಈ ವಚನಗಳೆಲ್ಲ ನೀವು ಮನೆಗೆ ಹೋಗಿ ಓದಿ ಒಂದ್ಸಲಿ ಬೈಬಲಲ್ಲಿ ನನಗೆ ನಿಮ್ಗೆ ಇನ್ನೂ ಆಳವಾಗಿ ಅರ್ಥ ಆಗುತ್ತೆ. ಮತ್ತೆ ಮೂರನೇದಾಗಿ ಪ್ರಾರ್ಥನೆ ಶಕ್ತಿನ ಆನಂದಿಸ್ತಾರೆ ಎಂಬುದಾಗಿ. ನಿನಗೆ ಸುವಾರ್ತೆಯ ಸ್ವಭಾವ ಇದೆ ಅಂತ ಹೇಳಿದ್ರೆ ನೀನು ಪ್ರಾರ್ಥನೆಯನ್ನ ಆನಂದಿಸ್ತೀಯ ಎಂಬುದಾಗಿ ಎಫೆಸಿ 1:19 ನಾವು ನೋಡ್ತೇವೆ. ಯಾವ ಸ್ವಭಾವ ಇರಬೇಕು ನಮಗೆ? ಸುವಾರ್ತೆಯ ಸ್ವಭಾವ, ಅಂದರೆ ಕ್ರಿಸ್ತನ ಸ್ವಭಾವ ಇರಬೇಕು. ಅದನ್ನೇ ಹೇಳೋದು, ನಮಗೆ ದೇವರು ನೂತನ ಸ್ವಭಾವವನ್ನು ಕೊಡ್ತಾರೆ, ಅಂದರೆ ನೂತನ ಹೃದಯವನ್ನು ಕೊಡ್ತೀನಿ ಅಂತ ದೇವರು ಹೇಳಿದಾರಂದ್ರೆ ಆ ನೂತನ ಹೃದಯ, ನೂತನ ಸ್ವಭಾವ, ನೂತನ ಜೀವಿತ ಅಂದರೆ ಯೇಸು ಇರುವಂಥ ಜೀವನ, ಯೇಸುವಿನ ಸುವಾರ್ತೆಯಿಂದ ತುಂಬಲ್ಪಟ್ಟಂಥ ಜೀವನ. ಸೊ ಈ ಕ್ರಿಸ್ತನನ್ನು ನಾವು ಆನಂದಿಸ್ತಾ, ಸ್ತುತಿಸ್ತಾ, ದೇವರಲ್ಲಿ ನಾವು ಆನಂದಿಸ್ತಾ, ಪ್ರಾರ್ಥನೆಯೊಂದಿಗೆ ನಾವು ಜೀವಿಸ್ತಾ ಈ ಸುವಾರ್ತೆಗಾಗಿ, ಈ ಸುವಾರ್ತೆನ ಸಾರೋದಕ್ಕಾಗಿ ನಾವು ಜೀವಿಸೋಣ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಸಮಯದಲ್ಲಿ ರೀತಿಯಾಗಿ ನಾವು ಕೂಡಿ ಬಂದು ಬೆಳಗಿಂದ ಇದುವರೆಗೂ ನಿಮ್ಮನ್ನು ಆರಾಧಿಸಿ ಸ್ತುತಿಸಲು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಇಲ್ಲಿ ದೇವರೇ, ನಿನ್ನ ಸಭೆಗೆ ಬಂದು ನಿಮ್ಮನ್ನು ಆರಾಧನೆ ಮಾಡಿದಂತ, ನಿಮ್ಮ ವಾಕ್ಯವನ್ನು ಕೇಳಿದಂತ ಎಲ್ಲ ನಿನ್ನ ಮಕ್ಕಳ ಮೇಲೆ ನಿಮ್ಮ ಪರಿಶುದ್ಧ ಆತ್ಮನ ಬಲವು ಇಳಿದು ಬರಲಿ. ನಿಮ್ಮ ಆತ್ಮನಿಂದ ತುಂಬಿ ದೇವರೇ, ನಿಮ್ಮ ಕೃಪೆಯಿಂದ ತುಂಬಿ ಯಾಕಂದ್ರೆ ಯಾರಿಗೆಲ್ಲ ಬಿಡುಗಡೆ ಅವಶ್ಯಕತೆ ಇದೆಯೋ, ಯಾರಿಗೆಲ್ಲ ಸ್ವಸ್ಥತೆ ಅವಶ್ಯಕತೆ ಇದೆಯೋ, ಯಾರಿಗೆಲ್ಲ ದೇವರೇ ಸ್ತೋತ್ರ ಸಮಸ್ಯೆಗಳ ಪರಿಹಾರ ಅವಶ್ಯಕತೆ ಇದೆಯೋ, ಯೇಸುವಿನ ನಾಮದಲ್ಲಿ ಈಗಲೇ ದೇವರೇ ನೀನು ಅನುಗ್ರಹಿಸಬಹುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ವಾಕ್ಯವು ಅವರ ಹೃದಯಗಳಲ್ಲಿ ಮುದ್ರೆಯಾಗಲಿ, ಪ್ರತಿಯೊಬ್ಬರು ಕೂಡ ಸುವಾರ್ತೆಯ ಸ್ವಭಾವವುಳ್ಳವರಾಗಿ ಜೀವಿಸಲು ಕೃಪೆ ಮಾಡಿದೆ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಸ್ವಾಮಿ, ಇವತ್ತು ಕೇಳಿದಂಥ ವಾಕ್ಯ ಅದು ಸ್ವಾಮಿ ದೇವರ ವಿಧಾನ, ಅದು ಯೇಸು ಕ್ರಿಸ್ತನು ಎಂಬುದಾಗಿ ಎಲ್ಲ ಪಾಪಗಳಿಂದ, ಸೈತಾನನ ಬಂಧನಗಳಿಂದ, ನರಕದ ಹಿನ್ನೆಲೆಯಿಂದ ನಾವು ಹೊರಗಡೆ ಬರಲು ಯೇಸುವೇ ಮಾರ್ಗವಾಗಿದ್ದಾನೆ, ಯೇಸುವೇ ಸತ್ಯವಾಗಿದ್ದಾನೆ, ಯೇಸುವೇ ಜೀವವಾಗಿದ್ದಾನೆ. ಇದನ್ನು ಅರ್ಥ ಮಾಡಿಕೊಂಡು ಈ ಸುವಾರ್ತೆಯು ನಮ್ಮ ಸ್ವಭಾವವನ್ನಾಗಿ ಮಾಡಿಕೊಂಡು ನಿಮ್ಮನ್ನು ಸ್ತುತಿಸ್ತಾ, ಆರಾಧಿಸ್ತಾ, ಏನೇ ಕಷ್ಟಗಳು ಸಮಸ್ಯೆಗಳಿದ್ರು ಕೂಡ ಪ್ರಾರ್ಥನೆಯೊಂದಿಗೆ ದೇವರೇ ನಾವು ನಿಮ್ಮ ಸುವಾರ್ತೆಯಲ್ಲಿ ಆನಂದಿಸುವವರನ್ನಾಗಿ ಮಾಡಿ, ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಕ್ರಿಸ್ತನಾದ ಯೇಸುವಿನ ಪ್ರಾರ್ಥಿಸಿ